ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ. ಸೊ ಇವತ್ತು ಕೂಡ ಹಾಗೆ ಈದ್ಗೆ ಬೇಕಾಗಿರೋ ಒಂದು ಸೂಪರ್ ಟೇಸ್ಟಿಯಾಗಿರೋ ಡೆಸರ್ಟ್ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸೊ ಪೈನಾಪಲ್ ಸೂಫ್ಲಿ ಡೆಸರ್ಟ್ ಹೇಳೋದಕ್ಕಿಂತ ಪೈನಾಪಲ್ ಸೂಫ್ಲಿ ಯಾವ ಥರ ಮಾಡೋದು ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಸೊ ಈದಿಗೆ ನಿಮಗೆ ಸ್ವೀಟ್ ಡೆಸರ್ಟ್ ಪುಡ್ಡಿಂಗ್ ಯಾವ ಥರ ಏನಾದರೂ ಮಾಡಲಿಕ್ಕೆ ಇದ್ದರೆ ಇದನ್ನು ಒಂದು ಟ್ರೈ ಮಾಡಿ. ಹಾಗೆಯೇ ಜಾಸ್ತಿ ಕೆಲಸನೂ ಇಲ್ಲ ಇದಕ್ಕೆ, ಹಾಗೆಯೇ ಒಲೆ ಹತ್ತಿಸ್ಬೇಕಂತಲೇ ಇಲ್ಲ. ವಿದೌಟ್ ಫೈರಲ್ಲಿ ನಮಗೆ ಇದನ್ನು ಮಾಡಿ ತೆಗಿಬೋದು. ಸೊ ಇದನ್ನು ಯಾವ ಥರ ಮಾಡೋದು, ಹೇಗೆ ತೆಗೆಯೋದು ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನನಗೆ ಪೈನಾಪಲ್ ಜೆಲ್ಲಿ ಮಾಡಬೇಕಿತ್ತು. ಸೊ ಇವಾಗ ನಾನು ಪೈನಾಪಲ್ ಜೆಲ್ಲಿ ರೆಡಿ ಮಿಕ್ಸ್ ಬರ್ತದಲ್ವ, ಅದನ್ನು ತಗೊಂಡಿದ್ದೀನಿ. 2 ಪ್ಯಾಕೆಟ್ ತಗೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಇದು ನಾನು ನನ್ನ ಮಗನ ಬರ್ಡೇ ದಿವಸ ನಾನು ಮಾಡಿದ್ದ ಒಂದು ಸೂಫ್ಲೆ. ಸೊ ಅದರ ರೆಸಿಪಿ ನಾನು ಇವಾಗ ಹಾಕ್ತಾಯಿದ್ದೀನಿ. ಇದನ್ನು ಕಟ್ ಮಾಡಿ ನೋಡುವಾಗ ಒಳಗಡೆ ಒಂದು ಪ್ಯಾಕೆಟ್ ಬರುತ್ತೆ. ಸೊ ಅದು 2 ಕೂಡ ಬೇಕು. ಸೊ ಮೊದಲಿಗೆ ನಾವು ಇದ್ದ ಪೈನಾಪಲ್ ಪೌಡರ್ ಉಂಟಲ್ವ, ಅದನ್ನೆಲ್ಲ ಹಾಕಿ ಮತ್ತೊಂದು ಅದು ಶುಗರ್ ಆಗಿರುತ್ತೆ, ಅಂದರೆ ಸ್ವೀಟಾಗಿರುತ್ತೆ ಸ್ವಲ್ಪ, ಅದನ್ನು ಕೂಡ ಇದಕ್ಕೆ ಕಟ್ ಮಾಡಿ ಹಾಕಬೇಕು. ಸೊ ಹಾಕಿ ಇದನ್ನು ಮೊದಲಿಗೆ ನಾವು ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕು. ಆದ ನಂತರ ಇದಕ್ಕೆ ಬಿಸಿ ನೀರನ್ನು ಹಾಕಬೇಕು. ಮುಂಚೆನೇ ಹಾಕಬಾರ್ದು, ಸೆಟ್ ಆಗಲ್ಲ. ಸೊ ಇವಾಗ ಇದು 2 ಪ್ಯಾಕೆಟನ್ನು ಓಪನ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಹೇಗೆ ಮಿಕ್ಸ್ ಮಾಡಬೇಕಂದ್ರೆ 2 ಪೌಡ್ರ್ ಉಂಟಲ್ವ ಕಂಬೈನಾಗಿ ಕಂಪ್ಲೀಟ್ಲಿ ಮಿಕ್ಸ್ ಆಗಬೇಕು. ಅದೇ ಥರ ನಾವು ಆ ಥರ ಮಾಡಬೇಕು. ಸೊ ಇವಾಗ ಮಿಕ್ಸ್ ಆಯಿತು. ಇದಕ್ಕೆ ನಾನು ಒಂದು 500 ಕಪ್ ಉಂಟಲ್ಲ, 250 ml ಕಪ್ ಉಂಟಲ್ವ, ಅದರಲ್ಲಿ 2 ಕಪ್ ನೀರನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ನಾವು ಇವಾಗ ಕೇಕ್ ಮಾಡ್ತೀವಿ ಆವಾಗ 250 ml ಕಪ್ ಬರ್ತೇವಲ್ಲ, ಅದರಲ್ಲಿ ನಾವು 2 ಕಪ್ ನೀರನ್ನು ಹಾಕಬೇಕು. ನೀರು ಜಾಸ್ತಿನೂ ಹಾಕಬಾರ್ದು, ಕಡಿಮೆನೂ ಹಾಕಬಾರ್ದು. ಜಾಸ್ತಿ ಹಾಕಿದರೆ ಅದು ಸೆಟ್ ಆಗಲ್ಲ. ಸೊ ಇವಾಗ ನಾವು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಆಯಿತು. ನಾನೊಂದು ಪುಡ್ಡಿಂಗ್ ಟ್ರೇಯಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. 2 ಟ್ರೇಯಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. ಜಾಸ್ತಿ ದಪ್ಪನೂ ಬೇಡ, ತೆಲುನು ಬೇಡ, ಹಾಗೆ ನಾವು ಸೆಟ್ ಮಾಡಬೇಕು. ಸೊ ಇದು ನಾನು ರಾತ್ರಿ ಮಾಡ್ತಾ ಇಡೋದು, ಒಂದು 10 ಗಂಟೆ ಆಗುವಾಗ ನಾನು ಮಾಡ್ತಾ ಇರೋದು ಈ ಜೆಲ್ಲಿಯನ್ನು. ಸೊ ಇದನ್ನು ನಾನು ಚಪ್ಪೆ ಆದಮೇಲೆ ತಣ್ಣಗೆ ಆದ ನಂತರ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಫ್ರೀಝರಲ್ಲಿ ಅಲ್ಲ, ಫ್ರಿಜ್ಜಲ್ಲಿ ಇಡಬೇಕು. ನೆಕ್ಸ್ಟ್ ಡೇಗೆ ಕರೆಕ್ಟ್ ಸೆಟ್ಟಾಗಿರುತ್ತೆ. ಸೊ ಇವಾಗ ಇದಕ್ಕೆ ಪೈನಾಪಲ್ ಬೇಕು. ಅದಕ್ಕೆ ಏನು ಮಾಡ್ತೀನಿ, ಪೈನಾಪಲಿದ್ದು ಸಿಪ್ಪೆಲ್ಲ ತೆಗೆದು ಚೆನ್ನಾಗಿ ಚಿಕ್ಕ ಚಿಕ್ಕ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಸ್ವೀಟ್ಗೆ ನಾನು ಇಲ್ಲಿ ಜಾಸ್ತಿನೇ ಸಕ್ಕರೆ ಹಾಕ್ತಾಯಿದ್ದೀನಿ. ಇದರಲ್ಲಿ ಸ್ವಲ್ಪ ಹುಳಿ ಇತ್ತು. ಸೊ ಅದಕ್ಕೆ ಸಕ್ಕರೆ ಹಾಕಿ ಇದನ್ನು ಈ ಥರ ಬೇಯಿಸಬೇಕು. ಯಾವಾಗಲೂ ನಾವು ಪೈನಾಪಲಲ್ಲಿ ಏನಾದರೂ ಮಾಡಬೇಕಂತ ಇದ್ದರೆ, ಡೆಸರ್ಟ್ ಅಥವಾ ಸಲಾಡ್ ಏನು ಮಾಡಬೇಕಿದ್ರೆ ನಾವು ಪೈನಾಪಲನ್ನು ಮೊದಲಿಗೆ ಬೇಯಿಸಬೇಕು. ಇಲ್ಲಾಂದರೆ ಅದರದ್ದೊಂದು ಕೈ ಬಿಡುತ್ತದೆ ಅದಕ್ಕೆ. ಸೊ ಇವಾಗ ಅದು ಕೂಡ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಡೇ ಒಂದು ಮಾರ್ನಿಂಗ್ ನಾನು 8 ಗಂಟೆಗೆ ಮಾಡ್ತಾ ಇರೋದು. ಸ್ವಲ್ಪ ಕೋಲ್ಡ್ ಆಗಬೇಕಂತ, ಇದು ನಾನು ಉಪವಾಸ ತೆರೆಯುವಾಗ ಬೇಕು ಅಂತ ಹೇಳಿ. ಸೊ ನಾನಿಲ್ಲಿ 3.5 ಪ್ಯಾಕೆಟಷ್ಟು ಫ್ರೆಶ್ ಕ್ರೀಮನ್ನು ಹಾಕಿದ್ದೀನಿ. ಒಂದು ದೊಡ್ಡ ಟಿನ್ನಲ್ಲಿ ಮಿಲ್ಕ್ ಮೇಡ್ ಬರುತ್ತೆ ಅಲ್ವಾ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಟು, ಇವಾಗ ಜೆಲ್ಲಿ ಪರ್ಫೆಕ್ಟಾಗಿ ಸೆಟ್ಟಾಗಿ ಬಂದಿದೆ. ಸೊ ಇವಾಗ ಜೆಲ್ಲಿಯನ್ನು ಏನು ಮಾಡ್ತೀನಿ, ಈ ಥರ ಲೈನ್ ಹಾಕಿ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿ ಅದನ್ನು ತೆಗಿಬೇಕು. ಸಣ್ಣದಾಗಿ ಕಟ್ ಮಾಡಿ, ದೊಡ್ಡ ಸೈಜಲ್ಲಿ ಮಾಡಬೇಡಿ. ಸೊ ಇವಾಗ ನಾವು ಫ್ರೆಶ್ ಕ್ರೀಮ್ ಮತ್ತು ಮಿಲ್ಕ್ ಮೇಡ್ ಮಾಡಿ ಮಿಕ್ಸ್ ಮಾಡಿದ್ವಿ ಅಲ್ವಾ, ಸೊ ಅದಕ್ಕೆ ನಾವೇನು ಮಾಡಬೇಕು, ಈ ಜೆಲ್ಲಿಯನ್ನು ಹಾಕಬೇಕು. ಜೆಲ್ಲಿಯನ್ನು ಹಾಕಿ ನಂತರ ನಾವು ಪೈನಾಪಲ್ ಕೂಡ ಶುಗರಲ್ಲಿ ಬೇಯಿಸಿದ್ವಲ್ಲ, ಸೊ ಅದನ್ನು ಕೂಡ ನಾವು ಈ ಒಂದು ಪುಡ್ಡಿಂಗ್ ಮಿಕ್ಸ್ಚರ್ಗೆ ಹಾಕಬೇಕು. ಸೊ ಇದರಲ್ಲಿ ನೀವೇ ನೋಡಿದರೆ ಜಾಸ್ತಿಯಾಗಿ ಒಲೆಯಲ್ಲಿ ಏನು ಕೆಲಸ ಇರೋದು ಒಂದು ಪುಡ್ಡಿಂಗ್ ಇದು, ನೀರು ಬಿಸಿ ಮಾಡಲಿಕ್ಕೆ, ಹಾಗೆಯೇ ನಮ್ಮ ಪೈನಾಪಲ್ ಸ್ವಲ್ಪ ಬೇಯಿಸಲಿಕ್ಕೆ. ಪೈನಾಪಲ್ ಯಾವುದೇ ಡೆಸರ್ಟ್ ಮಾಡುವಾಗ ನೀವು ಇದೇ ಥರ ಕುಕ್ ಮಾಡಿನೇ ಹಾಕಬೇಕು. ಆವಾಗ ನಮಗೆ ಸ್ವೀಟ್ನೂ ಇರುತ್ತೆ, ಹಾಗೆ ಕೈ ಕೂಡ ಬಿಡಲ್ಲ ಅದರದ್ದು. ಸೊ ಇವಾಗ ಮೇಲ್ಗಡೆ ನಾನು ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೂಫ್ಲೆಗೆ ಜೆಲ್ಲಿ ಮತ್ತು ಪೈನಾಪಲ್ ಹಾಕಿ, ಆದ ನಂತರ ನಾನು ಮೇಲ್ಗಡೆ ಸ್ವಲ್ಪ ಬಾದಾಮ್ ಬರುತ್ತೆ ಅಲ್ವ, ಅದನ್ನು ಚಿಕ್ಕದಾಗಿ ಚಾಪ್ ಮಾಡಿ ಹಾಕಿದ್ದೀನಿ. ನಿಮಗೆ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದರೂ ಹಾಕ್ಬೋದು. ಹಾಗೆಯೇ ಸೂಪರ್ ಟೇಸ್ಟಿಯಾಗಿರುವ ನಮ್ಮದು ಪೈನಾಪಲ್ ಸೂಪ್ಲೆ ಇಲ್ಲಿ ರೆಡಿ ಆಯಿತು. ಸೊ ಇದನ್ನು ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಡೇಗೂ ಈದ್ ಬರುತ್ತೆ. ಸೊ ಆವಾಗ ನೀವು ಕೂಡ ಟ್ರೈ ಮಾಡಿ ಇದನ್ನು ಡೆಸರ್ಟ್ ಮಾಡಬೇಕಂತಿದ್ರೆ ಇದನ್ನು ಮಾಡಿ. ಸೊ ಇವತ್ತಿನ ನನ್ನ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಸೊ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಲಿಕ್ಕೂ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ, ಲೈಕ್ ಕಾಮೆಂಟ್ ಹಾಕ್ಕೊಳ್ಳಿ. ಕಾಮೆಂಟಲ್ಲಿ ಜಸ್ಟ್ ಒಂದು ಇಮೋಜಿ ಆದರೂ ಹಾಕ್ಕೊಳ್ಳಿ ಹಾರ್ಟ್ ಇದ್ದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.